ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಎರಡೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ದಿನನೇ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ, ಹಾಗೆ ವೀಡಿಯೋ ಮಾಡಿ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿಯಿಂದ ಯೂಟ್ಯೂಬಲ್ಲಿ ಸ್ವಲ್ಪ ವೀಡಿಯೋ ಹಾಕೋದು ಕಮ್ಮಿ ಆಗ್ತಿದೆ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ಮಾಮೂಲಿಯಾಗಿ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋ ಆಗ್ತಿದೆ ಅದೇ ರೀತಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ. ರಮ್ಯಾ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ ಒಂದು ಇನ್ಸ್ಟಾಗ್ರಾಮ್ ಐ ಡಿ. ಸೊ ಪ್ಲೀಸ್ ಎಲ್ಲೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನನಗೆ. ಸೊ ಇವತ್ತು ಏನಪ್ಪ ವೀಡಿಯೋ ಅಂತಂದರೆ ರ್ಯಾಂಡಮ್ ಆಗಿ ಇವತ್ತಿನ ದಿನ ಹೇಗೋಗುತ್ತೋ ತೋರಿಸ್ಕೊಡ್ತೀನಿ ನಿಮಗೆ. ನಮ್ಮ ಅಣ್ಣಂಗೆ ಹುಷಾರಿಲ್ಲ, ಸೊ ಅದಕ್ಕೋಸ್ಕರ ಒಂದು ಡ್ಯೂಟಿಗೆ ಹೋಗಿಲ್ಲ, ಮನೇಲೇ ಇದ್ದಾನೆ. ಸೊ ಈಗ ಚಿಕನ್ ತಗೊಂಬರಕ್ಕೆ ಹೋಗಿದ್ದಾನೆ. ಸೊ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತಂದ. 100 ಗ್ರಾಮ್ ಕಬಾಬ್ 50 ರೂಪಾಯಿ ಹೋಟ್ಲಲ್ಲಿ. ಸೊ ಅದಕ್ಕೋಸ್ಕರ ಕಬಾಬ್ ಏನೋ ಬೇಡ, ಫ್ರೈ ಮಾಡ್ಕೊಡ್ತೀನಿ ಬಾ ಅಂದ್ಬಿಟ್ಟು ಚಿಕನ್ ತರಕ್ಕೆ ಕಳಿಸಿದ್ದೀನಿ ನಮ್ಮ ಅಣ್ಣನ. ನಮ್ಮ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದರು, ಅವನು ತೋರಿಸ್ಕೊಡ್ತೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಏನು ಮಾಡೋಕ್ಕಮ್ಮ? ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ತಗೊಂಬಂದು 15 ದಿನ ಆಯಿತು. ಇವಾಗ ಮಾಡೋಣ ಅಂತಂತವ್ರೆ. ಸೊ ಏನು ಮಾಡ್ಬೇಕು ಅದಕ್ಕೆ ಇವಾಗ? ನಾಳೆಗೆ ಮಾಡ್ಕೊಳ್ಳೋಣ. ಈರುಳ್ಳಿ ಖಾಲಿಯಾಗಿದೆ, ಬೆಳಗ್ಗೆ ಬರಲಿ ಇಸ್ಕೊಳ್ಳೋ ಮಾಡುವಂತೆ. ನಮ್ಮ ಸಿ ಬಿ ನೋಡಮ್ಮ, ಈ ಪಟ್ಟಿ ಚಳಿಲಿ ಹೆಂಗೆ ಮಲ್ಗೋಳೆ. ನಮ್ಮ ಮನೆ ಹತ್ರ ಗಾಳಿ ಜಾಸ್ತಿ, ನಮ್ಮ ಅಮ್ಮಂಗೆ ಆಗಲ್ಲ ಅಂತದ್ರಲ್ಲಿ ನಮ್ಮ ಸಿ ಬಿ ನೋಡಿ. ಸಿ ಬಿ ಓನಮ್ಮ ಗಾಯ್ಸ್, ಸಿ ಬಿ ಅನ್ನೋಕ್ಕಿಲ್ಲ ಗಾಯ್ಸ್. ಇವಾಗ ಹೊರ ಅಂತಾಳೆ. ಇಲ್ಲೇ ನಮ್ಮ ತುಳಸಿ ಗಿಡದ ಹತ್ರ ಮಲ್ಗೋಳೆ ಆರಾಮಾಗಿ. ನಮ್ಮನೆ ಕಡೆ ಸ್ವಲ್ಪ ತೆಗೆದು ಮರೆಲ್ಲ ಜಾಸ್ತಿ, ಅದಕ್ಕೋಸ್ಕರ ಗಾಳಿ ಬರ್ತಾನೂ ಜಾಸ್ತಿನೇ. ನಮಗೆ ಕೂರೋಕ್ಕಾಗಲ್ಲ, ನೆಲದ ಮೇಲೆ ಕಾಲು ಊರೋಕ್ಕಾಗಲ್ಲ, ಅಷ್ಟು ಕುಳ್ತಿ. ಇವ್ಳು ನೋಡಿ ಎಷ್ಟು ಆರಾಮಾಗಿ ಮಲ್ಗೋಳೆ. ಸೊ ಇನ್ನೇ ನಮ್ಮ ಅಣ್ಣ ಬರ್ತಾನೆ. ಸೊ ಇವಾಗ ಪ್ರಿಪೇರ್ ಮಾಡಬೇಕು. ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡ್ತೀನಿ. ಅದ್ರ ರೆಸಿಪಿ ನಿಮಗೆ ತೋರಿಸೋದೇನು ಬೇಡ, ಆಲ್ರೆಡಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಅದ್ರೇನು ವೀಡಿಯೋ ಮಾಡ್ತಿಲ್ಲ, ಕ್ಯಾಶುವಲಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ನಮ್ಮ ಒಳಗಡೆ ಇದ್ದಾರೆ. ನಮ್ಮವಾಗ ಟೊಮೊಟೊ ರಸ ಮಾಡಬೇಕಂತೆ. ನಾಳೆ ಊಟ ಮಾಡೋಕ್ಕೆ ಇವತ್ತೇ ಮಾಡ್ತವ್ರು ನಮ್ಮಮ್ಮ. ಏನಕ್ಕೆ ಇಷ್ಟಪಡ್ತೀವಿ ಇದಕ್ಕೆ? ಏನು ಹೇಳಿ, ಹೇಳು. ಇವತ್ತೇ ಮಾಡ್ಬಿಡ್ಬಿಡೋಣ ಅಂತ. ತಂಗಳ ಸಾರು ಆದ್ಮೇಲೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಹೌದು. ಈ ಕಡೆ ಚೆನ್ನಾಗಿ ಕಾಣ್ತಿಲ್ಲ, ಆ ಕಡೆ ಬರ್ತೀನಿ ರೀ ಗೈಸ್. ಏಯ್, ನಾಳೆ ತಿನ್ನೋಕ್ಕೆ ಹೋಗಿ ಮಾಡಬೇಕಾ? ಸೊ ಸಖತ್ತಾಗಿ ಮಾಡ್ತಾರೆ ನಮ್ಮ ಅಮ್ಮ. ಸೇವ್ ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಮಾಡ್ತಾರೆ. ಟೊಮೊಟೊ ರಸ ಅಲ್ವಾ? ಟೊಮೊಟೊ ರಸ. ಟೊಮೊಟೊ ಜಾಸ್ತಿ ಇದೆ, ಟೊಮೊಟೊ ಗೊಜ್ಜು ಮಾಡೋದು ನಮ್ಮ ಅಣ್ಣ. ನನಗೆ ಟೊಮೊಟೊ ಗೊಜ್ಜು ಇಷ್ಟ ಇಲ್ಲ, ಟೊಮೊಟೊ ರಸ ಇಷ್ಟ. ಜ್ವರ ಬಂದಿರೋದು ಅದಕ್ಕೂ ಸಖತ್ತಾಗಿರುತ್ತೆ ಕುಡಿಯೋಕ್ಕೆ. ಸೊ ರೆಡಿನ ಮಾಡೋಕ್ಕೆ ನನ್ನ ಕ್ಯಾಮ್ರಾ ನೋಡಲ್ಲ. ನಮ್ಮಪ್ಪ ಅವತ್ತು ಏನಾಯ್ತು ಅಂತಂದರೆ, ಹಿಂಗೆ ವೀಡಿಯೋ ಮಾಡ್ತಾ ಇದ್ದೆ ನಾನು. ಇಲ್ಲಿ ನೋಡ್ತಿದ್ರು ಅಂದರೆ ಮಧ್ಯ ಇರುತ್ತಲ್ಲ, ಅಲ್ಲಿ ನೋಡ್ತಿದ್ರು. ನನ್ನ ಸೈಡಲ್ಲಿ ನೋಡು ಅಂತಂದೆ. ಸೊ ಅವಾಗಿಂದ ನಮ್ಮ ನೋಡ್ಕೊಂಡು ಮಾತ್ರ ನಾಚಿಕೆ ಪಡ್ಕೊತವ್ರೆ. ಸೊ ಫಸ್ಟ್ ಏನು ಮಾಡ್ತಿದ್ಯಾ? ಟೊಮೊಟೊ ರಸ ಮಾಡ್ಬಿಡ್ತೀಯ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಹಾಗೆ ನಮ್ಮ ಅಣ್ಣನೂ ಬರ್ತಾನೆ, ಏನೇನು ಅವನು ತೋರಿಸ್ಕೊಡ್ತೀನಿ. ಸೊ ಬನ್ನಿ. ಅದು ಚೇನ್ ಗಾಯ್ಸ್, ಇವತ್ತು ಚಿಕನ್ ಫ್ರೈ ಮಾಡ್ತಿರೋದು ನಮ್ಮ ಅಮ್ಮ ನೋಡಿ. ಅದಕ್ಕೆ ರೆಡಿ ಆಗ್ತಾವ್ರೆ, ಸ್ವೆಟ್ರ್ ಗಿಟ್ರೆಲ್ಲ ಹಾಕೊಂಡು. ಸಳಿ ನಮ್ಮ ಚಿಕನ್ ಫ್ರೈ ತಂದು ಮಾಡಮ್ಮ, ಅನ್ನ ಕೂಗಿಸ್ತೀನಿ ನಾನು. ಗಾಯ್ಸ್, ನಮ್ಮ ಸಿ ಬಿಯಲ್ಲಿ ಕಾಣ್ತಿಲ್ಲ, ಕೂತೋಳೆ. ನಮ್ಮ ಸಿ ಬಿಗೆ 2 ಕಾಲು 2 ತಲೆ ತಗೊಂಬತ್ತವನಿದ್ರು ನೋಡಿ ಗಾಯ್ಸ್. ಇಷ್ಟೇ ನಮ್ಮ ಅಮ್ಮನ ಕತೆ. ಚಳಿ ಚಳಿ ಚಳಿ. ಟೊಮೊಟೊ ರಸ ಮಾಡ್ತೀನಿ ಅಂದೆ. ಮೆಣಸಿಕಾಯಿ ಇಲ್ಲ, ಇಷ್ಟೊತ್ತಲ್ಲಿ ಗಿಡಕ್ಕೆ ಎಲ್ಲ ಇದು ಮಾಡಬಾರ್ದು, ಕೈ ಹಾಕ್ಬಾರ್ದು. ಅದಕ್ಕೆ 5:15 ಬಂದಲ್ಲ, ಬಿಡು, ಏನೋ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಬಾಸ್ ಇಸ್ ಕಮಿಂಗ್ ಗಾಯ್ಸ್. ನಮಗೆ ಚಳಿ ನಡ್ಕೊ ಕೂತವ್ರೆ. ಹೋಗಿ ಮಲ್ಕೋಗಮ್ಮ. ಇನ್ನೇ ಮಾಡಬೇಕು ಮಮ್ಮಿ, ಇನ್ನೇ ನಮ್ಮ ಅಮ್ಮನ ಕೈ ರುಚಿ ನಂಗೆ ತುಂಬ ಇಷ್ಟ. ಇನ್ನು ಬರ್ತೀನಿ ಅಂದ್ಬಿಟ್ಟು ನೋಡಿ ಗಾಯ್ಸ್, ಎಷ್ಟು ಲೇಟ್ ಮಾಡ್ತಾನೆ ನಮ್ಮ ಅಣ್ಣ. ಚಿಕನ್ ತಗೊಂಬರಕ್ಕೆ ಅರ್ಧ ಗಂಟೆ ಬೇಕು ನಮ್ಮ ಅಣ್ಣಂಗೆ. ಏನಿಲ್ಲ ಐತೆ ಪಕ್ಕ ಹಿಂಗೋಗಿ ಹಿಂಗಿಸ್ಕೊಂಬಂದ್ಬಿಡಕ್ಕೆ ಬಂದ ಗಾಯ್ಸ್ ನಮ್ಮ ಅಣ್ಣ. ಹಾಯ್. ನಮ್ಮ ಹಿಂದಕ್ಕೆ ಹೋಗ. ಹಾಯ್ ಧ್ರುವ, ಹೇಗಿದ್ಯಾ? ಸೂಪರಾ? ನಮ್ಮ ಸಿ ಬಿಗೆ ತಗೊಬಂದ. ನಮ್ಮ ಸಿ ಬಿಗೆ ಏನೋ ತಗೊಂಬಂದಾನೆ ಗಾಯ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ನು, ಮೊಟ್ಟೆ. ಇದು ಉಪ್ಪಿನಕಾಯಾ? ಮೊಟ್ಟೆ. ಇದು ಆಫ್ಟರ್ ಲಾಂಗ್ ಟೈಮ್ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಬಜೆಟ್ ಪ್ರಾಬ್ಲಮ್ ಗಾಯ್ಸ್. ದುಡ್ಡು ಬೇಡ ಮಾಡೋಕ್ಕೆ ರೆಸಿಪಿಗಳಿಗೆ. ಏನವೆ ಹಿಂಗೈತೆ ಆಚೆ ನೋಡವ. ಅದಕ್ಕೆ ಅಮ್ಮಂಗೆ ಹೇಳಿದೆ ಬಜೆಟ್ ಅಡ್ಜಸ್ಟ್ ಮಾಡ್ಕೋ, ವೀಡಿಯೋ ಮಾಡವ ಅಂತ.
ಹಂಗೆ ಪೋಸ್ ಕೊಟ್ಟು ತಂದಲ್ಲಿ ಒಂದು ಫೋಟೋ ಹಾಕವ. ಅದಕ್ಕೊಂದು ಹಾಕ್ಬಿಡ್ಲ. ಗೈಸ್ ನಮ್ಮ ಅಣ್ಣ ತಗೊಂಬಂದಿರೋದು ಕೋಳಿ ತಲೆ ಎಲ್ಲ ತಗೊಂಬಂದಿದ್ದಾನೆ. ಬರ ಕಾಲ ಕೋ ಸೀಬೆ ಕೋರೆ ಕೋ ಕೋ ಬಾ. ಇಲ್ಲಿ ಮಡ್ಗಮ್ಮ ಇಲ್ಲಿ ಎತ್ತಮ್ಮ ಇಲ್ಲಿ ನೋಡಿ ಗೈಸ್. ನಮ್ಮ ಸಿವಿಗೆ ಒಂದು ಕಾಲು ನಮ್ಮ ಕಡೆಯಿಂದ ಗಿಫ್ಟು. ಅವಳು ಎತ್ಕೊ ಹೆಂಗೆ ಓಡ್ತಾಳಲ್ಲಿ. ಇಷ್ಟೇ ಅವಳು, ಇಷ್ಟೇ ಕಣಮ್ಮ, ಇಷ್ಟೇ. ಧ್ರುವ ತಲೆ ಮೇಲೆ ಮಾಡಿಸ್ಕೊದ್ರುವ ನಮ್ಮ ತೆಗೆದ ತಕ್ಷಣ ಧ್ರುವ ಶಾಕು. ಬಾಯ್ ಧ್ರುವ. ನಮ್ಮ ಅಣ್ಣಂಗೆ ಇಷ್ಟ ಆಗ್ಬಿಟ್ಟು ಚಿಕನ್ ಫ್ರೈ ಮಾಡ್ತಾ ಇದ್ವಿ ಗಾಯ್ಸ್. ಇಲ್ಲಿ ಅಮ್ಮ ಮಾಡ್ತಾವ್ರೆ. ಆಯ್ತಾ ಮಮ್ಮಿ? ಸೊ ಚಿಕನ್ ಹಾಕಿದ್ದಾರೆ. ಯಾವಾಗಲೂ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಲ್ವಾ ಗಾಯ್ಸ್. ಫೈನಲ್ ಆಗಿ ಚಿಕನ್ ಫ್ರೈ ರೆಡಿಯಾಗಿದೆ. ಸೊ ನೋಡ್ಬೋದು ಚೆನ್ನಾಗಿ ಕುದೀತಿದೆ. ಸೈಡಲ್ಲಿ ಎಣ್ಣೆ ಬಿಟ್ಟಿದೆ. ಹೆಂಗೈತೆ? ನಮಗೆ ಭಯ ಕ್ಯಾಮ್ರಾ ಒಂದೇ ಮಾತಾಡೋಕ್ಕೆ. ಮಿಕ್ಸ್ ಮಾಡಮ್ಮ. ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ಸಖತ್ತಾಗಿದೆ. ತಿನ್ನಬೇಕು ಅಂತ ಅನ್ನಿಸ್ತಿದೆ. ಸೊ ಇವಾಗ ತಿನ್ನಂಗಿಲ್ಲ, ಇನ್ನೂ ಚೆನ್ನಾಗಿ ಬೇಯಬೇಕು ಚಿಕನ್ನು. ಸೊ ಇನ್ನೇನಾಯಿತು, ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತಾರೆ ನಮ್ಮ ಅಮ್ಮ. ಗೈಸ್ ನಮ್ಮನ್ನ ತಿನ್ನಕ್ಕೆ ರೆಡಿಯಾಗಿದೆ ನೋಡಿ. ತಿನ್ನಕ್ಕೂ ಮಕ್ಕ ಮಾಡ್ಕೊತೀನಿ ಕನ್ನಡಿ. ಇಲ್ಲಿ ಎಲ್ಲೋದ್ರುವ? ಏಯ್ ಎಸ್. ಜೋರ ಬಂದಿತ್ತು, ಜೋರ ಬಂದೈತೆ. ನನಗೆ ಚಿಕನ್ ಗ್ರೇವಿ ಖಾರಗೆ ಸಕ್ಕತ್ತಾಗೈತೆ. ಚೆನ್ನಾಗಿತ್ತಾ? ಸೂಪರ್. ಸರಿ, ಥ್ಯಾಂಕ್ ಯು, ಬಾಯ್. ಬಾಯ್ ಗಾಯ್ಸ್. ನೋಡ್ಬೋದು ನನ್ನ ಊಟನೂ ಬಂದಿದೆ. ಸೊ ಚಿಕನ್ ಗ್ರೇವಿ ಆ್ಯಂಡ್ ರೈಸ್ ಸಖತ್ತಾಗಿದೆ ಕಾಂಬಿನೇಷನ್. ಸೊ ಫೈನಲಾಗಿ ಚಿಕನ್ ಫ್ರೈ ಸೂಪರ್ ಆಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಸ್ವಲ್ಪ ಚೆಕ್ ಮಾಡಿ. ಹಾಗೆ ರಮ್ಯಾ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ. ಸೊ ಅದನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತಿರ್ಗೋ. ಬಾಯ್ ಬಾಯ್, ಟೇಕ್ ಕೇರ್.